ನಾನಿವತ್ತು ಮೂಲಂಗಿ ಪಲ್ಯ ಮಾಡುವ ಅಂಥೇಳಿ 2 ಮೂಲಂಗಿ ತಗೊಂಡಿದ್ದೇನೆ. ಸಿಂಪಲಾಗಿ ಪಲ್ಯ ಮಾಡೋದು. 2 ಟೊಮೆಟೊ, 2 ಸಣ್ಣ ಈರುಳ್ಳಿ, 4 ಕಾಯಿಮೆಣಸು, ಒಗ್ಗರಣೆಗೆ ತೆಂಗಿನ ಎಣ್ಣೆ, ಸಾಸಿವೆ, 4 ಕಾಯಿಮೆಣಸು ತಗೊಂಡಿದ್ದೇನೆ. ಅದಕ್ಕೆ 1 ಒಣಮೆಣಸು, ರುಚಿಗೆ ಉಪ್ಪು, ತೆಂಗಿನ ತುರಿ. ಇನ್ನು ಮೂಲಂಗಿಯನ್ನು ಸಣ್ಣಗೆ ಹೆಚ್ಚುವ ಮೊದಲು ಅದರ ಸಿಪ್ಪೆಯನ್ನು ಚೆಂದ ಮಾಡಿ ತೆಗಿಬೇಕು. ಹೀಗೆ ಕೆರೆದು ತೆಗೆದು ಅದನ್ನು ತೆಳ್ಳಗೆ ಹೆಚ್ಚಿ ನೀರಲ್ಲಿ ಹಾಕಬೇಕು. ಮೂಲಂಗಿ ಜೀವಕ್ಕೆ ಭಾರಿ ಒಳ್ಳೆಯದು. ಹೊಟ್ಟೆಯಲ್ಲಿ ಏನಾದರೂ ಗ್ಯಾಸ್ಟ್ರಿಕ್ ಅದರ ಎಲ್ಲ ಪ್ರಾಬ್ಲಮ್ ಇದ್ದರೆ ಮೂಲಂಗಿ ಪಲ್ಯ ಮಾಡಿ ತಿಂದರೆ ಎಲ್ಲ ಕಡಿಮೆ ಆಗ್ತದೆ. ಊಟಕ್ಕೂ ಒಳ್ಳೆಯದಾಗ್ತದೆ. ಕೆಲವರಿಗೆ ಹಿಡಿಸೋದಿಲ್ಲ ಬಾಯಿಗೆ. ನಮ್ಮ ಮನೆಯಲ್ಲಿ ನಾವಿಬ್ಬರು ತಿಂತೇವೆ, ಮತ್ತು ಉಳಿದವರಿಗೆ ಹಿಡಿಸೋದಿಲ್ಲ. ನೋಡಿ, ಮೂಲಂಗಿ ಹೆಚ್ಚಿ ನೀರಲ್ಲಿ ಹಾಕಿದ್ದೇನೆ. ನೋಡಿ, ಹೀಗೆ ತೆಳ್ಳಗೆ ಹೆಚ್ಚಬೇಕು. ಭಾರಿ ಒಳ್ಳೆಯದಾಗ್ತದೆ. ಬೇಗ ಬೇಯಲಿಕ್ಕೂ ಬೇಯ್ತದೆ. ಕುಕ್ಕರಲ್ಲಿ 1-2 ಬಿಗಿಲ್ ಮಾಡಿದರೆ ಚೆಂದ ಬೇಯ್ತದೆ. ಇದಕ್ಕೆ ಇನ್ನು ಟೊಮೆಟೊ, ಈರುಳ್ಳಿ, ಕಾಯಿಮೆಣಸನ್ನು ಹೆಚ್ಚಿ ಹಾಕ್ತೇನೆ. ಎಲ್ಲ ಹೆಚ್ಚಿ ಆಯಿತು. ಇನ್ನು ಕುಕ್ಕರಲ್ಲಿ ಬೇಯಲಿಕ್ಕಿಡುವ. ಮೂಲಂಗಿಯನ್ನು ಹಾಕ್ತೇನೆ ಮೊದಲು. ಮೂಲಂಗಿ ದೊಡ್ಡದಿತ್ತು, ಹಾಗೆ ಹೋಳು ತುಂಬ ಆಗಿದೆ. ಒಳ್ಳೆಯದಿತ್ತು ಮೂಲಂಗಿ ಮಾತ್ರ. ಒಮ್ಮೊಮ್ಮೆ ಒಳ್ಳೆಯದಿರುವುದಿಲ್ಲ. ಟೊಮೆಟೊ ಹಾಕೋದು, ಈರುಳ್ಳಿ, ಕಾಯಿಮೆಣಸು, ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತು ಅದನ್ನು ಬೇಯಲಿಕ್ಕೆ ಸ್ವಲ್ಪ 1-1.5 ಲೋಟದಷ್ಟು ನೀರು ಹಾಕ್ತೇನೆ. ಕುಕ್ಕರಲ್ಲಿ ಬೇಯಲಿಕ್ಕಿಡುವ. ಕುಕ್ಕರಲ್ಲಿ 3 ಬಿಗಿಲಾಯಿತು. ಈಗ ಕುಕ್ಕರ್ ಆರಿದೆ. ಇನ್ನು ಕುಕ್ಕರ್ ಓಪನ್ ಮಾಡುವ. ಚೆಂದ ಬೆಂದಿದೆ. ಸ್ವಲ್ಪ ನೀರು ಜಾಸ್ತಿ ಆಯಿತು ನಾನು ಹಾಕಿದ್ದು. 1 ಲೋಟವೇ ಹಾಕಿದರೆ ಸಾಕು ಅದಕ್ಕೆ ನೀರು. ಇನ್ನು ಒಗ್ಗರಣೆ ಮಾಡುವ. ಈಗೊಂದು ಪಾತ್ರೆ ಇಡ್ತಾ ಇದ್ದೇನೆ. ತೆಂಗಿನ ಎಣ್ಣೆ, ಸಾಸಿವೆ, ಒಣಮೆಣಸಿನಕಾಯಿ, ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದಾಗ್ತದೆ. 4 ಸ್ಪೂನ್ 5 ಸ್ಪೂನ್ ಎಣ್ಣೆ ಹಾಕಿ. ಸಾಸಿವೆ ಪಟಪಟ ಆಯಿತು. ಮೂಲಂಗಿ, ಬೇಕಿದ್ರೆ ಸ್ವಲ್ಪ ಬೆಲ್ಲ ಹಾಕ್ಬೋದು, ಸಿಹಿ ಆಗ್ತದೆ. ಇದೇ ಸಿಹಿ ಆಗ್ತದೆ. ತೆಂಗಿನಕಾಯಿ ಸಿಹಿ ಇದ್ದರೆ ಪಲ್ಯ ಸಹ ಸಿಹಿ ಆಗ್ತದೆ. ಜಾಸ್ತಿ ಸಿಹಿ ಬೇಕಿದ್ರೆ ಸ್ವಲ್ಪ ಬೆಲ್ಲ ಹಾಕಿ. ನೋಡಿ, ತೆಂಗಿನ ತುರಿ ಹಾಕ್ತಾಯಿದ್ದೇನೆ. ಒಳ್ಳೆ ತೆಂಗಿನಕಾಯಿ ಫ್ರೆಶ್ ಇದ್ದರೆ ಭಾರಿ ಒಳ್ಳೆಯದಾಗ್ತದೆ, ಸಿಹಿಯಾಗಿ. ಉಪ್ಪು ನೋಡಿ, ಬೇಕಿದ್ದರೆ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ. ಇನ್ನು ಸ್ವಲ್ಪ ನೀರಾರಲಿ. ಪಲ್ಯ ರೆಡಿ ಆಯಿತು.
ನೋಡಿ ಪಲ್ಯ ರೆಡಿ ಆಯಿತು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಹೀಗೆ ಮಾಡಿದರೆ ಊಟ ಮಾಡಲಿಕ್ಕೆ ಒಂದು ಸಾರಿದರೆ ಒಳ್ಳೆಯದಾಗ್ತದೆ. ಸ್ವಲ್ಪ ನೀರಿದ್ದರೆ ಒಳ್ಳೆಯದಾಗ್ತದೆ. ಸರಿ ನೀರು ಆರಬೇಕು ಅಂತಿಲ್ಲ. ಇನ್ನು ಮುಂದಿನ ವಿಡಿಯೋದಲ್ಲಿ ಮೂಲಂಗಿ ಸೊಪ್ಪಿನ ವಡೆ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೇನೆ. ಅದು ಒಳ್ಳೆಯದಾಗ್ತದೆ, ಹೊಟ್ಟೆಗೂ ಏನು ಹಾಳಿಲ್ಲ ತಿಂದರೆ ವಡೆ. ನಮಸ್ಕಾರ.